ನಮಸ್ಕಾರ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಕಲಾ ಪ್ರಪಂಚಕ್ಕೆ ಕೊಟ್ಟ ಒಂದು ಸುಂದರ ಕೊಡುಗೆ. ಹಿಂದೆ ಇದ್ದ ಅಧ್ಯಕ್ಷರ ಆಯ್ಕೆ ನೋಡಿದರೆ ಈ ಸ್ಥಾನದ ಜವಾಬ್ದಾರಿ ಎಷ್ಟು ಮಹತ್ತರವಾದುದು ಎಂದು ಸ್ಪಷ್ಟವಾಗುತ್ತದೆ. ನಮ್ಮ ಸರ್ಕಾರ ನನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿರುವುದು ನನಗೆ ಸಂತೋಷ, ಜೊತೆಗೆ ಹೆಮ್ಮೆ. ಹಾಗೆ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಸರ್ಕಾರ ಕಲೆಗಾಗಿ ಕೊಡುತ್ತಿರುವ ಪ್ರೋತ್ಸಾಹ, ಗೌರವ, ಪ್ರಶಸ್ತಿಗಳು, ಸೌಲಭ್ಯ ಅಪಾರ. ಶಾಂತಲಾ ಪ್ರಶಸ್ತಿ, ಗುಬ್ಬಿ ವೀರಣ್ಣ, ಶಿಶುನಾಳ ಶರೀಫ, ಪುರಂದರ, ಹೀಗೆ ಎಷ್ಟೋ ಪ್ರಶಸ್ತಿಗಳೇ ಇದಕ್ಕೆ ಸಾಕ್ಷಿ. ಇದು ನಮ್ಮ ಹಿಂದಿನ ರಾಜಾಶ್ರಯದ ಕಲಾ ಪೋಷಣೆಯ ಮುಂದುವರಿಕೆ ಎಂದು ನಾನು ನಂಬಿದ್ದೇನೆ. ಇದನ್ನು ನಾವು ಎಲ್ಲ ಕಲಾವಿದರು ಸಂತೋಷದಿಂದ ಒಪ್ಪಿಕೊಳ್ಳುವುದರ ಜೊತೆಗೆ ನಮ್ಮ ನಾಡು, ನಮ್ಮ ಕಲೆ, ನಮ್ಮ ಸಂಸ್ಕೃತಿಯನ್ನು ನಮ್ಮದಾಗಿಸಿಕೊಂಡು ಪ್ರೀತಿಯಿಂದ ಬೆಳೆಸಬೇಕು. ಇದು ನಮ್ಮ ಹಕ್ಕು ಹೌದು, ಜವಾಬ್ದಾರಿಯೂ ಹೌದು. ನಮ್ಮ ಅಕಾಡೆಮಿ ಅಡಿಯಲ್ಲಿ ಬರುವ ಗಮಕ, ಕಥಾಕೀರ್ತನ, ಸಂಗೀತ, ನೃತ್ಯ ಕ್ಷೇತ್ರದಲ್ಲಿ ನಾಡನ್ನು ಹೆಮ್ಮೆಗೊಳಿಸುವ ಅನೇಕ ಹಿರಿಯ ಕಲಾವಂತರು ಇದ್ದಾರೆ. ನಾಟ್ಯ ರಾಣಿ ಶಾಂತಲೆಯ ಬೀಡು, ದಾಸರ ನಾಡು, ವಚನಗಾರರ ಗೂಡು, ಇದು ನಮ್ಮ ನಾಡಲ್ಲವೇ? ಇಂತಹವರ ಅಡಿಪಾಯದೊಂದಿಗೆ ಮುಂದುವರೆದು ಹೆಸರಾಂತ ಮೈಸೂರಿನ ಅರಮನೆಯಲ್ಲಿ ಅರಳಿದ ಕಲಾವಿದರಲ್ಲಿ ಜಟ್ಟಿ ತಾಯಮ್ಮ, ವೆಂಕಟಲಕ್ಷ್ಮಮ್ಮ, ವೀಣೆ ಶೇಷಣ್ಣ, ಮೈಸೂರು ವರದಾಚ, ಹೀಗೆ ಅನೇಕ ಕಲಾವಿದರು ನಮ್ಮ ಕಲೆಗಳಿಗೆ ಜೀವವನ್ನು ತುಂಬಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದುವರಿಯುತ್ತಿರುವ ಹಿರಿಯ ಮತ್ತು ಕಿರಿಯ ಕಲಾವಿದರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವುದೇ ಅಕಾಡೆಮಿಯ ಮುಖ್ಯ ಉದ್ದೇಶ. ಜೊತೆಗೆ ಇಂತಹ ಕಲಾವಿದರನ್ನು ರಾಷ್ಟ್ರ ಮತ್ತು ಅಂತರರಾಷ್ಟ್ರದ ಮಟ್ಟಿಗೆ ಬೆಳೆಸಬೇಕೆಂಬುದೇ ನನ್ನ ಕನಸು. ನಮ್ಮ ಇತಿಮಿತಿಯಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಇದನ್ನು ನನಸಾಗಿಸಬೇಕೆಂಬುವ ನಿಷ್ಠೆಯಿಂದ ಕಲಾವಿದೆಯಾಗಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷಿಣಿಯಾಗಿ ನಾನು ಮತ್ತು ನಮ್ಮ ಸಿಬ್ಬಂದಿಯವರು ಸಂಕಲ್ಪವನ್ನು ತಟ್ಟಿದ್ದೇವೆ. ಇದಕ್ಕೆ ನಮಗೆ ಬೇಕಾಗಿರುವುದು ನಿಮ್ಮ ನಂಬಿಕೆ, ಪ್ರೀತಿ, ವಿಶ್ವಾಸ ಮತ್ತು ಒಟ್ಟಾಸೆ. ನೃತ್ಯ ಪಟುವಾದರೂ ನಾನು ಮೂಲತಃ ಕಲಾವಿದೆ. ನನಗೆ ಎಲ್ಲ ಕಲಾ ಪ್ರಕಾರಗಳು ಒಂದೇ. ಕಲಾವಿದನ ಅಂತರಂಗ ಮತ್ತು ಬಹಿರಂಗವನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಸರಳವಾಗಿ ಹೇಳುವುದಾದರೆ ನಾವು ನಿಮ್ಮನ್ನು ಅವಲಂಬಿಸಿದ್ದೇವೆ. ನೀವು ಅಕಾಡೆಮಿಯನ್ನು ನಿಮ್ಮದೇ ಎಂದು ಭಾವಿಸಿ ಬಂದು ನಿಮ್ಮ ಸಲಹೆಗಳನ್ನು ಸೂಚಿಸಿ. ಈ 3 ವರ್ಷದ ನನ್ನ ಅವಧಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ನಾಡು, ಕಲೆ, ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಬನ್ನಿ. ನಮಸ್ಕಾರ.